ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಒಂದು ಟ್ರಿಪ್ ಬಂದಿದೆ ಅಂತ ಪ್ಯಾಸೆಂಜರ್‌ನ ಕರ್ಕೊಂಡು ಹೋಗ್ತಾನೆ. ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಅಲ್ಲಿ ಮೀನನ್ಗೆ ಚಾಕು ಹಾಕಿದ ವ್ಯಕ್ತಿನ ಸೂರ್ಯ ನೋಡ್ಬಿಡ್ತಾನೆ. ಹಾಗೆ ನಿಧಾನಕ್ಕೆ ಅವನಿಗೆ ಗೊತ್ತಿಲ್ದಿರೋ ತರ ಹೋಗಿ ಅವನನ್ನ ಸೂರ್ಯ ಹಿಡ್ಕೊಳ್ಳೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಆದ್ರೆ ಸೂರ್ಯ ಬಿಡದೆ ಅವನನ್ನ ಚೇಸ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಹೊಡಿತಾನೆ. ಹೊಡೆದು ನನ್ ಹೆಂಡತಿನ ಚುಚ್ಚಿದ್ದು ನೀನೇ ಅಲ್ವೇನೋ ಅಂತ ಕೇಳಿದಾಗ ಇಲ್ಲ ಅಂತ ಮೊದ್ಲು ಅವನು ಸುಳ್ಳು ಹೇಳ್ತಾನೆ. ಆದ್ರೂ ಮತ್ತೆ ಸೂರ್ಯ ಅವನ್ಗೆ ಹೊಡೆದಾಗ ಕೊನೆಗೆ ನಾನೇ ಚುಚ್ಚಿದ್ದು ಅಂತ ಆ ವ್ಯಕ್ತಿ ಒಪ್ಕೋತಾನೆ. ಈ ರೀತಿ ಎಲ್ಲ ಮಾಡು ಅಂತ ಹೇಳ್ಕೊಟ್ಟವ್ರು ನಿನ್ಗೆ ಯಾರು ಅಂತ ಸೂರ್ಯ ಕೇಳಿದಾಗ ಇದಕ್ಕೆಲ್ಲ ವಿಶಾಲಾಕ್ಷಿ ಅಕ್ಕನೇ ಹೇಳ್ಕೊಟ್ಟಿದ್ದು, ಅದಕ್ಕೆ ನಾನ್ ಚುಚ್ಚಿದ್ದು ಅಂತ ಆ ವ್ಯಕ್ತಿ ಒಪ್ಕೋತಾನೆ. ಅದನ್ನ ಕೇಳಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಅನ್ಕೊಂಡೆ ಇದೆಲ್ಲ ಅವಳ ಕೆಲ್ಸನೇ ಅಂತ. ನನ್ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದಿದ್ರೆ ನೀನ್ ಇಲ್ಲೇ ಹೂತಾಕ್ಬಿಡ್ತಾ ಇದ್ದೆ. ಮರ್ಯಾದೆಯಾಗಿ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಒಪ್ಕೋ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಆಗೋದಿಲ್ಲ ಅಂದಾಗ ಮತ್ತೆ ಸೂರ್ಯ ಹಂಗೆ ಚೆನ್ನಾಗಿ ಹೊಡಿತಾನೆ. ಕೊನೆಗೆ ಅವನು ತಾನು ಮಾಡಿರೋ ತಪ್ಪನ್ನ ಒಪ್ಕೋತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ ಅವನ್ 2 ಕೈಗಳನ್ನ ಕಟ್ಟಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈ ಕಡೆ ವಿಶಾಲಾಕ್ಷಿ ಮನೆಗೆ ಇರ್ಬೇಕಾದ್ರೆ ಅವಳ ಚೇಲಗಳೆಲ್ಲ ಅವಳ ಹತ್ರ ಬಂದು, ಅಕ್ಕ, ಆ ಮೀನಾ ತಾನು ಕೊಟ್ಟಿರೋ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳಂತಕ್ಕ, ಎಷ್ಟೋ ಜನರ ಕಷ್ಟನು ಪರಿಹಾರ ಮಾಡಿದಾಳಂತೆ ಅಂತ ಹುಡುಗರುಗಳು ಹೇಳ್ಬೇಕಾದ್ರೆ, ಸರಿ ಆಯ್ತು, ಅವಳನ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ. ಅವಳು ಯಾವಾಗ ಏನಾದ್ರೂ ತಪ್ಪು ಮಾಡಿದ್ಲು ಅಂತಂದ್ರೆ ಅದನ್ನ ಹಿಡ್ಕೊಂಡು ಅವಳನ್ನ ಸರಿಯಾಗಿ ನಾವು ಪ್ರಶ್ನೆ ಮಾಡ್ಬೋದು, ಅವಳನ್ನ ಸಿಕ್ಕಾಕಿಸ್ಲಬಹುದು ಅಂತ ವಿಶಾಲು ಹೇಳ್ತಿರ್ತಾಳೆ. ಅದೆಲ್ಲ ನೀ ತಲೆ ಕೆಡ್ಸ್ಕೊಬಿಡಕ್ಕ, ನಾವು ನೋಡ್ಕೋತೀವಿ. ಹೌದು ಅಕ್ಕ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ ಅಂತ ವಿಶಾಲು ಚೇಲಗಳು ಕೇಳ್ಬೇಕಾದ್ರೆ, ಏನು ಅಂತ ಗೊತ್ತಿಲ್ಲ ಕಣೋ, ಯಾಕೋ ಮನ್ಸೆ ಸರಿ ಇಲ್ಲ, ಏನೋ ತಪ್ಪು ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಪೊಲೀಸ್ ಜೀಪ್ ಅವಳ ಮನೆ ಮುಂದೆ ಬಂದು ನಿಲ್ಲತ್ತೆ. ಸೀದಾ ಪೊಲೀಸ್ ಅವರು ವಿಶಾಲು ಮನೆಗೆ ನುಗ್ತಾರೆ. ಏನ್ ಸರ್ ಮತ್ತೆ ಬಂದಿದ್ದೀರಾ ಅಂತ ವಿಶಾಲು ಆ ಪೊಲೀಸ್ ಅವ್ರನ್ನ ಕೇಳ್ಬೇಕಾದ್ರೆ, ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ ಅಂತ ಪೊಲೀಸ್ ಅವರು ಹೇಳ್ತಾರೆ. ನನ್ನನ್ನ ಏನ್ ಸರ್ ಹೇಳ್ತಿದ್ದೀರಾ, ನನ್ನನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ ಅಂತ ವಿಶಾಲು ಕೇಳಿದಾಗ, ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅದನ್ನ ಕೇಳಿ ವಿಶಾಲುಗೆ ಶಾಕ್ ಆಗತ್ತೆ. ಹೌದು, ಸಂಘದ ಎಲೆಕ್ಷನ್ ಅಲ್ಲಿ ನಿಮ್ ಎದುರಾಳಿಯಾಗಿ ನಿಂತಿದ್ದಂತ ಮೀನನ್ಗೆ ನೀವು ಚಾಕು ಹಾಕ್ಸೋದಿಕ್ಕೆ ಒಬ್ಬನ್ನ ದುಡ್ಡು ಕೊಟ್ಟು ಕಳಿಸಿದ್ರಲ್ಲ, ಅವನೇ ಬಂದು ಇವಾಗ ಒಪ್ಕೊಂಡಿದ್ದಾನೆ, ನೀವೇ ಇದಕ್ಕೆಲ್ಲ ಹೇಳ್ಕೊಟ್ಟಿದ್ದು ಅಂತ ಹೇಳಿದಾನೆ ಅಂತ ಪೊಲೀಸ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ವಿಶಾಲುಗೆ ಶಾಕ್ ಆಗತ್ತೆ. ಅಯ್ಯೋ ಸರ್, ನಾನ್ ಯಾರನ್ನು ಕಳ್ಸಿಲ್ಲ, ನಾನ್ ಅವತ್ತೇ ಹೇಳಿದ್ನಲ್ಲ ನಾನೇನು ಮಾಡಿಲ್ಲ ಅಂತ, ನಾನ್ ಬರೋದಿಲ್ಲ ಅಂತ ವಿಶಾಲು ವಾದ ಮಾಡ್ತಾಳೆ. ಮರ್ಯಾದೆಯಾಗಿ ಬಂದ್ರೆ ನಿಮ್ಗೆ ಒಳ್ಳೇದು, ಇಲ್ಲಾಂದ್ರೆ ಕೈಗೆ ಕೋಳ ಹಾಕಿ ಎಳ್ಕೊಂಡ್ ಹೋಗ್ಬೇಕಾಗತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ, ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ನಾನ್ ಯಾಕೆ ಹೆದರ್ಕೋಬೇಕು, ನಾನು ನಮ್ ಲಾಯರ್ಗೆ ಫೋನ್ ಮಾಡ್ತೀನಿ ಇರಿ ಅಂತ ಹೇಳಿ ವಿಶಾಲು ಲಾಯರ್ಗೆ ಕಾಲ್ ಮಾಡೋದಕ್ಕೆ ನೋಡ್ತಾಳೆ. ಆಗ ಇನ್ಸ್ಪೆಕ್ಟರ್ ಅವಳ ಮೊಬೈಲ್ ನ ಕಿತ್ಕೋತಾರೆ. ಸರ್, ಏನ್ ಸರ್ ಹಿಂಗೆಲ್ಲ ಮಾಡ್ತಿದ್ದೀರಾ, ನಮ್ಮ ಅಕ್ಕ ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ವಿಶಾಲು ಚೇಲ ಹೇಳ್ಬೇಕಾದ್ರೆ ಇನ್ಸ್ಪೆಕ್ಟರ್ಗೆ ಕೋಪ ಬಂದು ಅವ್ನ್ ಕಪಾಳ ಹೊಡ್ದು ಬಾಯಿ ಮುಚ್ಕೊಂಡು ಸೈಡ್ಗೆ ಹೋಗು ಅಂತ ಬೈತಾರೆ. ನೋಡಮ್ಮ, ಇವಾಗ ನೀವ್ ಯಾರಿಗೂ ಫೋನ್ ಮಾಡಂಗಿಲ್ಲ, ಏನೇ ಇದ್ರು ಸ್ಟೇಷನ್ಗೆ ಬಂದು ಮಾತಾಡ್ಬೇಕು, ಬಾಮ್ಮ ಇವಳು ನಡ್ಕೊಂಡ್ ನಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದಾಗ ಲೇಡಿ ಕಾನ್ಸ್ಟೇಬಲ್ ಗಳು ಬಂದು ವಿಶಾಲನ ಎಳ್ಕೊಂಡ್ ಹೋಗ್ತಾರೆ. ಹಾಗೆ ಆಚೆ ಕಡೆ ನಿಂತಿರೋ ಸಂಘದ ಹೆಂಗಸರುಗಳೆಲ್ಲ ವಿಶಾಲನೆ ನೋಡ್ಕೊಂಡು ಬಾಯಿಗೆ ಬಂದಂಗ್ ಬೈತಿರ್ತಾರೆ. ಪಾಪ ಆ ಮೀನಿನ್ಗೆ ಎಂತ ಕೆಲ್ಸ ಮಾಡಿದ್ಯವಳು, ಇವಳಿಗೆ ಇಂತಾಗೆ ಆಗ್ಬೇಕು, ಅಧಿಕಾರಕ್ಕೋಸ್ಕರ ಕೊಲೆ ಮಾಡೋವರ್ಗೂ ಹೋಗಿದ್ದಾಳು ಇವಳು ಎಂತ ಹೆಂಗಸು ಅಂತ ಹೇಳಿ ಅಲ್ಲಿರೋರೆಲ್ರು ವಿಶಾಲಿಗೆ ಬೈತಿರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ವಿಶಾಲು ಕೋಪದಲ್ಲಿ ತನ್ಗೆ ಮೀನಿನಿಂದ ಅವಮಾನ ಆಯ್ತಿದ್ಯಲ್ಲ ಅಂತ ಅನ್ಕೊಂಡು ಜೀಪಲ್ಲಿ ಕುತ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಸೂರ್ಯ ಮನೆಗ್ ಬಂದು ಮೀನಿನ ಕತ್ತಿಲ್ ಚುಚ್ಚಿದವ್ರನ್ನ ನಾನ್ ಹಿಡ್ಕೊಟ್ಬಿಟ್ಟೆ ಅಂತ ಎಲ್ರ ಮುಂದೆ ಹೇಳ್ತಾನೆ. ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಹೌದಾ, ಯಾರು ಅದು, ಯಾರು ಅಂತ ಕಳ್ಸಿದ್ದು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಇನ್ಯಾರಪ್ಪಯ್ಯ, ಇದಕ್ಕೆಲ್ಲ ಕಾರಣ ನಮ್ಮ ಅಮ್ಮನ್ ಫ್ರೆಂಡ್ ಆ ವಿಶಾಲಾಕ್ಷಿ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೂ ಶಾಕ್ ಆಗತ್ತೆ. ಏಯ್, ಏನೋ ಹೇಳ್ತಿದ್ಯಾ, ವಿಶಾಲು ಆತರ ಎಲ್ಲ ಕೆಲ್ಸ ಮಾಡೋಳಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಅವನೇ ಹೇಳ್ತಾ ಇದ್ದಂತಾನೆ, ಚಾಕುಲ್ ಚುಚ್ಚಿದವನೇ ಒಪ್ಕೊಂಡಿದಾನಂತೆ, ನಿಂದೇನೆ ಅಂತ ರಂಗನಾಥ್ ಅವ್ರು ಶಾಂತಿಗೆ ಬೈತಾರೆ. ಅಪ್ಪಯ್ಯ, ಪೊಲೀಸ್ ಅವರು ಅವನ್ಗೆ ಚೆನ್ನಾಗಿ ಹಿಡ್ಕೊಂಡು ಹೊಡೆದು ಆ ವಿಶಾಲಾಕ್ಷಿನೇ ಇದಕ್ಕೆಲ್ಲ ಕಾರಣ ಅಂತ ತಿಳ್ಕೊಂಡು ಅದಾದ್ಮೇಲೆ ಆ ವಿಶಾಲನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದಾರಂತೆ ಅಂತ ಸೂರ್ಯ ಹೇಳ್ತಾನೆ. ಪರವಾಗಿಲ್ಲ ಸೂರ್ಯ ಅವ್ರೆ, ನೀವು ಧೈರ್ಯವಾಗಿ ಹೋಗಿ ಅವನನ್ನ ಹಿಡ್ದಿದ್ದೀರಲ್ಲ, ಆದ್ರೂ ನೀವ್ ಸ್ವಲ್ಪ ಹುಷಾರಾಗಿರ್ಬೇಕು, ಅಂತ ವ್ಯಕ್ತಿಗಳೆಲ್ಲ ಜೊತೆಲಿ ಕತ್ತಿ ಎಲ್ಲ ಇಟ್ಕೊಂಡಿರ್ತಾರೆ, ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಶ್ರುತಿ ಕೇಳ್ತಾಳೆ. ಏನ್ ಮಾಡ್ಲಿ ಮೈಕು, ನನ್ಗೋಸ್ಕರ ಅವತ್ತು ಮೀನಾ ಅಡ್ಡ ಬಂದು ಚಾಕುಲಿ ಚುಚ್ಚಿಸ್ಕೊಂಡ್ಲು, ಸ್ವಲ್ಪ ಏನಾದ್ರೂ ಒಳಗಡೆ ಹೋಗಿದ್ರೆ ಏನಾಗಿರ್ತಿತ್ತು ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ. ಅಂತದ್ರಲ್ಲಿ ನಾನ್ ಇಷ್ಟು ರಿಸ್ಕ್ ತಗೊಳಿಲ್ಲ ಅಂದ್ರೆ ಹೇಗೆ ಹೇಳು, ಏನಾದ್ರೂ ಪರವಾಗಿಲ್ಲ ಅಂತ ಹೇಳಿ ಅವ್ನ ಅಟ್ಟಾಡ್ಸ್ಕೊಂಡ್ ಹೋಗಿ ಚೆನ್ನಾಗ್ ಹೊಡೆದು ಅವನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ದೆ ಅಂತ ಸೂರ್ಯ ಹೇಳ್ತಾನೆ. ವಿಶಾಲನ ಅರೆಸ್ಟ್ ಮಾಡಿದೆಲ್ಲ ಸರಿನೇ, ಆದ್ರೆ ಅವಳಿವಾಗ ಪೆಟ್ಟು ತಿಂದಿರೋ ಹಾವ್ ತರ ಅವಳು ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಕಾಯ್ತಿರ್ತಾಳೆ. ಏನ್ರಿ ಮಾಡೋದು ಅಂತ ಶಾಂತಿ ಕೇಳ್ತಾಳೆ.
ಏನೇ ಇದ್ರು ಇನ್ಮೇಲೆ ಅವಳಿಗೆ ಜೈಲೇ ಗತಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೇ ಸೂರ್ಯ, ಏನೋ ನೀನು ಇಷ್ಟೆಲ್ಲಾ ಮಾಡ್ದವ್ರಿಗೆ ಆಚೆಗೆ ಹೆಂಗ್ ಬರೋದು ಅಂತ ಗೊತ್ತಿರಲ್ವೇನಾ? ಅವ್ರು ಯಾಕೋ ಜೈಲ್ಗೆ ಹೋಗ್ತಾರೆ ಅಂತ ಮನೋಜ ಹೇಳ್ತಿರ್ತಾನೆ. ಹೌದು, ಆ ಹೆಂಗ್ಸು ಹೇಗ್ ಬೇಕಾದ್ರೂ ಜಾಮೀನ್ ತಗೊಂಡು ಆಚೆಗ್ ಬರ್ಬೋದು, ಇಲ್ಲಾಂದ್ರೆ ಕೇಸಿಂದಾನೇ ಆಚೆಗ್ ಬಂದ್ಬಿಡ್ತಾಳೆ ಅಂತವಳೆ ಅವಳು ಅಂತ ರವಿ ಹೇಳ್ತಿರ್ತಾನೆ. ರವಿ, ನೀ ಹೇಳೋದು ಕರೆಕ್ಟೇ ಕಣಪ್ಪ. ಆ ಹೆಂಗ್ಸು ಆಚೆಗ್ ಬಂದ್ರೆ ಸುಮ್ನೆ ಇರೋದಿಲ್ಲ, ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಏನಾದ್ರೂ ಮಾಡೇ ಮಾಡ್ತಾಳೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ನನ್ಗೇನೋ ಇದನ್ನೆಲ್ಲ ಅವ್ರು ಮಾಡಿದಾರೆ ಅಂತ ಅನ್ನಿಸ್ತಿಲ್ಲಪ್ಪ ಅಂತ ಶಾಂತಿ ಹೇಳಿದಾಗ, ಸೂರ್ಯ ಹೇಳಿದ ಮಾತನ್ನ ಯಾವತ್ ತಾನೇ ನಂಬಿದ್ಯಾ ಹೇಳು ನೀನು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅತ್ತೆ, ಇಂಥ ಜನಗಳಿಗೆಲ್ಲ ಶಿಕ್ಷೆ ಆಗ್ಲೇಬೇಕು, ಆಗ್ಲೇ ಇದನ್ನ ನೋಡಿ ಬೇರೆಯವರು ಬುದ್ಧಿ ಕಲಿಯೋದು ಅಂತ ಶ್ರುತಿ ಹೇಳ್ತಾಳೆ. ಸ್ವಲ್ಪ ಬಿಟ್ಟಿದಿದ್ರೆ ಮೀನಿನ ಜೀವಕ್ಕೆ ಅಪಾಯ ಆಗಿರ್ತಿತ್ತು, ಅಂತದ್ರಲ್ಲಿ ಈಗ್ಲೂ ಕೂಡ ನೀನು ಆ ವಿಶಾಲಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲೇ ಮನೆ ಹಾಳಿ ಅಂತ ರಂಗನಾಥ್ ಅವರು ಬೈತಾರೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಮನೆ ಜನ ಕರ್ಕೊಂಡು ರೂಮ್ ಹೊರಟೋಗ್ತಾಳೆ. ಸೂರ್ಯ, ಆಗಿದ್ದೆಲ್ಲ ಆಯ್ತು, ಆದ್ರೆ ಸ್ವಲ್ಪ ಹುಷಾರಾಗಿರಪ್ಪ ಅಂತ ಹೇಳ್ತಾ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ನೋಡ್ದ ಮೀನಮ್ಮ, ನಿನ್ಗೆ ತೊಂದ್ರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದು ಆ ವಿಶಾಲನ ಅರೆಸ್ಟ್ ಮಾಡಿಸ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆದ್ರೂ ರೀ ಮಾವ ಹೇಳ್ದಂಗೆ ನನ್ಗೆ ಆ ವಿಶಾಲಗ್ ನೋಡಿದ್ರೆ ಭಯ ಆಗ್ತಿದೆ, ಅವಳು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅಂತ ಮೀನಾ ಭಯದಲ್ಲಿ ಹೇಳ್ತಾಳೆ. ನೋಡ್ವಿನಮ್ಮ, ಇವಾಗ ಅವಳು ಮಾಡಿರೋ ತಪ್ಪಿಗೆ ಇವಾಗ ಅರೆಸ್ಟ್ ಆಗಿದ್ದಾಳೆ, ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅಕಸ್ಮಾತ್ ಅವಳು ಏನಾದ್ರು ಪ್ಲಾನ್ ಮಾಡಿದ್ರೆ ನಾನ್ ನೋಡ್ಕೋತೀನಿ ಬಿಡು, ನಾನಿರೋವರೆಗೂ ನಮ್ ಮನೆಯವ್ರು ಒಂದು ಕೂದ್ಲು ಅಳ್ಳಾಡ್ಸೋದಕ್ಕೂ ನಾನ್ ಬಿಡೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದ್ರೂ ಮೀನಾ ಆ ವಿಶಾಲು ಏನ್ ಮಾಡ್ತಾಳೋ ಎತ್ತ ಅಂತ ಭಯದಲ್ಲೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ವಿಶಾಲು ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ರೋಹಿಣಿ ಓಡೋಡ್ ಬರ್ತಾಳೆ. ಅಯ್ಯೋ ಆಂಟಿ, ಏನ್ ಆಂಟಿ ಈ ರೀತಿಯಲ್ಲಿ ಆಗೋಯ್ತು, ಯಾವ್ದಾದ್ರು ಲಾಯರ್ನ ಕರ್ಕೊಂಡ್ ಬರ್ಲಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮೋಹನ್ ಸ್ಟೇಷನ್ಗೆ ಬರ್ತಾರೆ. ಏನು ಬೇಡ, ಅವ್ರು ಬಂದಿದ್ದಾರೆ, ಅವರೇ ನೋಡ್ಕೋತಾರೆ ಅಂತ ವಿಶಾಲು ಹೇಳ್ತಾಳೆ. ಯಾರಂಟಿ ಅವರು, ನಿಮ್ ಯಜಮಾನ್ರ ಅಂತ ರೋಹಿಣಿ ಕೇಳ್ದಾಗ ಹೂ ಅಂತ ವಿಶಾಲು ತಲೆ ಆಡಿಸ್ತಾಳೆ. ಹಾಗೆ ಜೊತೆಲಿ ಇನ್ನೊಬ್ಬ ವ್ಯಕ್ತಿನೂ ಬಂದಿರ್ತಾನೆ. ಅವನು ತಾನೇ ಇದಕ್ಕೆಲ್ಲ ಕಾರಣ, ತಾನೇ ಚಚ್ಚಿದ್ದು ಅಂತ ಹೇಳಿ ಸರೆಂಡರ್ ಆಗಿ ವಿಶಾಲುಗೆ ಬೇಲ್ ಕೊಡಿ ಅಂತ ಕೇಳ್ತಾನೆ. ಆಗ ಮೋಹನೆ ಜಾಮೀನ್ಗೆ ಸೈನ್ ಮಾಡಿ ವಿಶಾಲನ್ನ ಬೇಲ್ ಮೇಲೆ ಬಿಡಿಸ್ತಾನೆ. ಹಾಗೆ ಮೋಹನ್ ಇವಳ ಜೊತೆ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆ ಸುತ್ತಮುತ್ತ ಏರಿಯಾದಲ್ಲಿ ನಾನ್ ಎಷ್ಟು ಫೇಮಸ್ ಇದ್ದೆ, ನನ್ಗೆಷ್ಟು ಮರ್ಯಾದೆ ಇತ್ತು, ಇವಳಿಂದಾಗಿ ನಾನ್ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಅಂತ ವಿಶಾಲು ರೋಹಿಣಿ ಹತ್ರ ಹೇಳ್ತಿರ್ತಾಳೆ. ಆಂಟಿ, ನನ್ಗೆ ಅರ್ಥ ಆಗುತ್ತೆ ನಿಮ್ಗೆ ಇದರಿಂದ ಎಷ್ಟು ನೋವಾಗಿದೆ ಅಂತ. ಅದು ಅಲ್ದೆ ಈಗಾಗ್ಲೇ ಎಲೆಕ್ಷನ್ ಅಲ್ಲಿ ಬೇರೆ ಸೋತೋಗಿದ್ರಿ, ಈಗ ಪೊಲೀಸ್ ಸ್ಟೇಷನ್ ಬೇರೆ ಬಂದಿದ್ದೀರಾ, ಜನಕ್ಕೆ ನಿಮ್ ಮೇಲಿರೋ ಭಯ ಎಲ್ಲ ಹೊರಟೋಗಿರುತ್ತೆ. ಇನ್ಮೇಲೆ ಮಂಟಪದ ಡೆಕೋರೇಷನ್ಗೂ ನಿಮ್ಮನ್ನ ಹುಡ್ಕೊಂಡ್ ಬರೋದಕ್ಕೆ ಹಿಂದು ಮುಂದೆ ನೋಡ್ತಾರೋ ಏನೋ. ಆ ಸೂರ್ಯ ಮೀನಾ ಇಬ್ರು ಸೇರಿ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಮಾಡ್ಬಿಟ್ರಲ್ಲ ಆಂಟಿ, ಆ ಮೀನಾ ನಿಮ್ಮನ್ನು ಮೀರ್ಸಿ ಮುಂದಕ್ಕೆ ಹೋಗ್ತಿದ್ದಾಳಲ್ಲ ಆಂಟಿ ಅಂತ ಎಲ್ಲ ರೋಹಿಣಿ ವಿಶಾಲು ತಲೆ ಕೆಡಿಸ್ತಿರ್ತಾಳೆ. ಹೋಗ್ಲಿ ಹೋಗ್ಲಿ, ಅದೆಷ್ಟು ಮುಂದಕ್ಕೆ ಹೋಗ್ತಾಳೋ ಹೋಗ್ಲಿ, ಎಷ್ಟು ಮುಂದಕ್ಕೆ ಹೋಗಿದಾಳೋ ಅಷ್ಟೇ ಹಿಂದಕ್ಕೆ ನಾನ್ ಬರೋ ರೀತಿ ಮಾಡ್ತೀನಿ ಅಂತ ವಿಶಾಲು ಕೋಪದಲ್ಲಿ ಹೇಳ್ತಿರ್ತಾಳೆ. ಹೇಗೋ ತಾನ್ ಅನ್ಕೊಂಡಿದ್ ನಡೆದ್ರೆ ಸಾಕು ಅಂತ ರೋಹಿಣಿನು ಮನ್ಸಲ್ಲಿ ಅನ್ಕೊಂಡ್ ಖುಷಿ ಪಡ್ತಿರ್ತಾಳೆ. ಈ ಕಡೆ ಮನೆಯವರೆಲ್ರು ತಮ್ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ. ಆಗ ವಿಶಾಲು ಹೋಗಿ ಬಾಗ್ಲಲ್ಲಿ ನಿಲ್ತಾಳೆ. ಅದನ್ನ ನೋಡ್ತಿದ್ದಂಗೆನೆ ಮನೋಜ ಮತ್ತೆ ಶಾಂತಿಗೆ ಶಾಕ್ ಆಗತ್ತೆ. ಹಾಗೆ ರಂಗನಾಥ್ ಅವರು ವಿಶಾಲುನೇ ನೋಡ್ತಿರ್ತಾರೆ. ಅಲ್ಲೇ ನಿಂತ್ಕೊಳಮ್ಮ ಅಂತ ವಿಶಾಲುನ ರಂಗನಾಥ್ ಅವರು ಹೇಳ್ತಾರೆ. ಯಾರ್ಗಪ್ಪಯ್ಯ ಈ ರೀತಿ ಹೇಳ್ತಿದ್ದಾರೆ ಅಂತ ಸೂರ್ಯ ಮತ್ತೆ ರವಿ ಇಬ್ರು ಬಂದು ನೋಡ್ತಾರೆ. ಅಲ್ಲಿ ವಿಶಾಲುನ ನೋಡಿ ಅವ್ರಿಗೂ ಶಾಕ್ ಆಗತ್ತೆ. ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏ ಸೂರ್ಯ, ಇವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರಲ್ಲೋ ಅಂತ ರವಿ ಕೇಳಿದಾಗ, ನನಗೂ ಅದೇ ಗೊತ್ತಾಗ್ತಿಲ್ಲ ಕಣ. ಏನು ವಿಶಾಲು, ಏನು ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ ಬಂದ ಅಂತ ಸೂರ್ಯ ಕೇಳ್ತಾನೆ. ನಾನ್ ಯಾಕೋ ತಪ್ಪಿಸ್ಕೊಂಡ್ ಬರ್ಬೇಕು, ನಾನ್ ತಪ್ಪೇ ಮಾಡಿಲ್ವಲ್ಲ ಅಂತ ವಿಶಾಲು ಹೇಳ್ತಾಳೆ. ನಾಟಕ ಮಾಡ್ಬೇಡ, ನನ್ ಗಂಡನ್ಗೆ ರೌಡಿಗಳನ್ನ ಬಿಟ್ಟು ಚುಚ್ಚೋದಕ್ ಹೇಳಿದೀರಾ ಅಂತ ಮೀನಾ ಕೋಪದಲ್ಲಿ ಕೇಳ್ತಾಳೆ. ನನ್ ಮೇಲೆ ಆರೋಪ ಮಾಡೋದೇ ನಿನ್ ಕೆಲ್ಸ ಆಗ್ಬಿಟ್ಟಿದೆ. ನೀನು ಗಂಡ ಯಾರಿಗೋ ಹೊಡೆದು ಹೆದರ್ಸಿ ನನ್ ಹೆಸರನ್ನ ಹೇಳೋದಕ್ಕೆ ಹೇಳಿದಾನೆ, ಆದ್ರೆ ದೇವ್ರು ಅಂತ ಒಬ್ಬ ಇದಾನಲ್ಲ, ನಿಜವಾಗ್ಲೂ ತಪ್ಪು ಮಾಡ್ದವನು ಬಂದು ಸರೆಂಡರ್ ಆದ, ನಾನು ನಿರಪರಾಧಿ ಅಂತ ಹೇಳಿ ನನ್ನನ್ನ ಆಚೆಗ್ ಬಿಟ್ರ ಅಂತ ವಿಶಾಲು ಹೇಳ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಓ, ಅರ್ಥ ಆಯ್ತು, ನಿಮ್ ಹತ್ರ ಇರೋ ದುಡ್ಡು ಕೆಲ್ಸ ಮಾಡಿದೆ ಅಂತ ಆಯ್ತು ಅಂತ ಸೂರ್ಯ ಹೇಳ್ತಾನೆ. ಅವರೇ ಹೇಳ್ತಿಲ್ವೇನಾ ಅವ್ರೇನು ಮಾಡಿಲ್ಲ ಅಂತ, ನೀ ಸುಮ್ನೆ ನಿಂತ್ಕೊಳ್ಳೋ. ವಿಶಾಲು, ನಾನ್ ಅದನ್ನೆಲ್ಲ ನಂಬದೇ ಇಲ್ಲ ಗೊತ್ತಾ ಅಂತ ಶಾಂತಿ ಹೇಳ್ತಾಳೆ. ಯಾರ್ ನನ್ನನ್ನ ನಂಬುತ್ತಾರೆ ನಂಬೋದಿಲ್ಲ ಅನ್ನೋದು ನನ್ಗೆ ಸಮಸ್ಯೆ ಇಲ್ಲ, ಈಗ ನಾನು ಇಲ್ಲಿ ಬಂದಿರೋದೇ ಬೇರೆ ವಿಷಯವಾಗಿ ಅಂತ ವಿಶಾಲು ಹೇಳ್ತಾಳೆ. ಬೇರೆ ವಿಷಯನ ಏನದು ಅಂತ ಶಾಂತಿ ಕೇಳಿದಾಗ ಫೈನಾನ್ಷಿಯರ್ ಒಳಗಡೆ ಬರ್ತಾನೆ. ಅವನನ್ನ ನೋಡ್ತಿದ್ದಂಗೆ ಮನೋಜ ಶಾಂತಿ ಇಬ್ರು ಮುಖ ಮುಖ ನೋಡ್ತಿರ್ತಾರೆ. ಏನು ಎಲ್ರು ಶಾಕ್ ಅಲ್ಲಿ ನೋಡ್ತಾ ಇದ್ದೀರಾ? ಇಡೀ ಊರಲ್ಲಿ ನನ್ಗೆ ಎಂತ ಒಳ್ಳೆ ಹೆಸರಿತ್ತು, ಸಂಘದಲ್ಲೂ ನನಗೆ ಅಂತ ಒಂದು ಗೌರವ ಇತ್ತು, ಅದಕ್ಕೆ ನನ್ನೆಲ್ಲ ತುಂಬಾ ಜನ ನಂಬಿದ್ರು. ಆದ್ರೆ ಎಲೆಕ್ಷನ್ ಅಲ್ಲಿ ನಾನ್ ಸೋತೋಗ್ಬಿಟ್ಟೆ, ಅದಕ್ಕೆ ಕಾರಣ ಯಾರು ಅಂತಾನೆ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ವಿಶಾಲು ಹೇಳಿದಾಗ, ನಿಮ್ಮನ್ನ ಸೋಲ್ಸಿದ್ ಯಾರು ಅಂತಾನು ಇಡೀ ಊರ್ಗೆ ಗೊತ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಅದಾದ್ಮೇಲೆ ತುಂಬಾ ಜನಕ್ಕೆ ನನ್ ಮೇಲೆ ನಂಬಿಕೆ ಹೋಯ್ತು, ನನ್ನ ನಂಬಿ
ಫೈನಾನ್ಸ್ ಕೊಡೋದಕ್ಕೂ ಯಾರು ರೆಡಿ ಇಲ್ಲ. ಆಲ್ರೆಡಿ ನನ್ಗೆ ದುಡ್ಡು ಕೊಟ್ಟವರು ನನ್ಗೆ ವಾಪಸ್ ಕೊಡು ಅಂತ ಹೇಳಿ ನನ್ಗೆ ತುಂಬಾನೇ ಪ್ರೆಷರ್ ಆಗ್ತಿದ್ದಾರೆ. ನೋಡಿ ನನ್ಗದೆಲ್ಲ ಗೊತ್ತಿಲ್ಲ. ನಾನೇ ಹೇಳಿ ನಿಮ್ಗೆ ಇವ್ರ ಹತ್ರ ಸಾಲ ಕೊಡ್ಸಿದೀನಿ ಅಂತ ವಿಶಾಲು ಹೇಳಿದಾಗ ಮನೋಜ ಮತ್ತೆ ಶಾಂತಿ ಇಬ್ರು ಭಯದಲ್ಲಿ ಒದ್ದಾಡ್ತಿರ್ತಾರೆ. ಈಗ ಇವರು ನನ್ಗೆ ದುಡ್ಡು ವಾಪಸ್ ಬೇಕು ಅಂತ ಕೇಳ್ತಾ ಇದಾರೆ. ಅದಕ್ಕೆ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದೀನಿ. ನಾನು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ದೆ, ಆದ್ರೆ ಅವರು ಕೇಳಲಿಲ್ಲ, ಆಗೋದಿಲ್ಲ ಅಂತ ಹೇಳಿದ್ರು ಅಂತ ವಿಶಾಲು ಹೇಳಿದಾಗ ಇದಕ್ಕೂ ಮೇಲೆ ನಾನು ಯಾರನ್ನು ನಂಬೋದಿಕ್ಕೆ ರೆಡಿ ಇಲ್ಲಮ್ಮ. ನಾನ್ ದುಡ್ಡನ್ನ ಸೆಟಲ್ಮೆಂಟ್ ಮಾಡಿ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಒಂದ್ ನಿಮಿಷ ಇರಿ, ಎಲ್ಲ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದೆಯಲ್ಲ. ನೀವ್ಯಾಕೆ ದುಡ್ಡು ನಮ್ಗೆ ಕೊಡ್ಸಿದ್ರಿ ಅಂತ ಹೇಳ್ತಾ ಇದೀರಾ? ಈ ಪೆಂಗೆ ತಾನೇ ಇವ್ರ ಹತ್ರ ಸಾಲ ತಗೊಂಡಿರೋದು ಅಂತ ಸೂರ್ಯ ಹೇಳ್ತಾನೆ. ನೋಡಿ ಮನೋಜ ತಗೊಂಡಿರೋ ಸಾಲಕ್ಕೆ ಇವಾಗ ನಿಮ್ಗೆ ದುಡ್ಡನ್ನ ಕೊಡ್ತಾ ಇದ್ದಾನಲ್ಲ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸರ್ ಇದಾದ್ಮೇಲೆ ತಗೊಂಡಿರೋ ದುಡ್ಗೆ ಯಾರ್ ಸರ್ ಜವಾಬ್ದಾರಿ, ಯಾರ್ ಸರ್ ತೀರಿಸ್ತಾರೆ ಅಂತ ಆ ಫೈನಾನ್ಷಿಯರ್ ಕೇಳ್ತಾನೆ. ಆಗ ಮನೆಯವರೆಲ್ರು ಮನೋಜ ಮತ್ತೆ ಶಾಂತಿನೇ ನೋಡ್ತಿರ್ತಾರೆ. ಏನು ಇದಾದ್ಮೇಲೆ ಸಾಲ ತಗೊಂಡಿದಾರ, ಏನ್ ಹೇಳ್ತಿದ್ದೀರಾ ನೀವು ಅಂತ ರವಿ ಕೇಳಿದಾಗ, ಹೌದು ಟೋಟಲ್ ಆಗಿ ಇವರು 18 ಲಕ್ಷ ರೂಪಾಯಿ ಎಕ್ಸ್ಟ್ರಾ ತಗೊಂಡಿದ್ದಾರೆ ಅಂತ ಆ ಫೈನಾನ್ಷಿಯರ್ ಹೇಳ್ತಾರೆ. ಅದನ್ನ ಕೇಳಿ ಮನೆಯವರೆಲ್ರು ಶಾಕ್ ಆಗ್ತಾರೆ. ಈಗ ಟೋಟಲ್ ಇವರು 48 ಲಕ್ಷ ಕೊಡ್ಬೇಕು ಅಂತ ಫೈನಾನ್ಷಿಯರ್ ಹೇಳಿದಾಗ, ಏನು 48 ಲಕ್ಷನಾ ಅಂತ ಸೂರ್ಯ ಶಾಕ್ ಆಗ್ತಾನೆ. ಏನ್ ವಿಶಾಲು ಈ ರೀತಿ ನಮ್ಮನ್ನ ಸಿಕ್ಕಾಕಿಸ್ಬಿಟ್ಲಲ್ಲ ಅಂತ ಶಾಂತಿ ಮತ್ತೆ ಮನೋಜ ಇಬ್ರು ವಿಶಾಲುನೇ ಗುರಾಯಿಸ್ತಾ ಇರ್ತಾರೆ. ಅಲ್ಲ ಅಷ್ಟು ದುಡ್ಡನ್ನ ಯಾವ ಧೈರ್ಯದ ಮೇಲೆ ನೀವು ಕೊಟ್ರಿ ಅಂತ ಸೂರ್ಯ ಕೇಳಿದಾಗ, ನನ್ ಮೇಲೆ ಇಟ್ಟಿರೋ ನಂಬಿಕೆ ಮೇಲೆ ಇವರು ದುಡ್ಡನ್ನ ಕೊಟ್ಟಿದ್ದು ಅಂತ ವಿಶಾಲು ಹೇಳ್ತಾಳೆ. ಅಷ್ಟೇ ಕಾರಣ ಅಲ್ಲ, ಈ ಮನೆ ಮೇಲಿರೋ ನಂಬಿಕೆಯಿಂದನು ಕೊಟ್ಟೆ ಅಂತ ಫೈನಾನ್ಷಿಯರ್ ಹೇಳ್ತಾರೆ. ಅರ್ಥ ಆಗ್ಲಿಲ್ಲ ಅಂತ ಸೂರ್ಯ ಹೇಳಿದಾಗ, ಈ ಮನೆ ಪತ್ರನ ನನ್ನ ಹತ್ರ ಅಡ ಇಟ್ಟಿ ಇವ್ರು ದುಡ್ಡು ತಗೊಂಡಿರೋದು ಅಂತ ಫೈನಾನ್ಷಿಯರ್ ಹೇಳ್ಬಿಡ್ತಾರೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಈ ಮನೆ ಪತ್ರ ಬ್ಯಾಂಕ್ ಅಲ್ಲಿದೆ, ಅದ್ ಹೇಗ್ ನಿಮ್ಮ ಹತ್ರ ಬಂತು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನನ್ನ ಹತ್ರ ದುಡ್ಡು ತಗೊಂಡು ಅದನ್ನ ಬ್ಯಾಂಕ್ ಕೊಟ್ಟು ಆ ಪತ್ರನ ತಗೊಂಡ್ ಬಂದು ನನ್ನ ಹತ್ರ ಅಡ ಇಟ್ಟಿದ್ದಾರೆ ಅಂತ ಫೈನಾನ್ಷಿಯರ್ ಹೇಳ್ತಾರೆ. ಏ ಶಾಂತಿ, ಏನ್ ಹೇಳ್ತಿದಾರೆ ಇವ್ರು? ಅಲ್ಲ ಬ್ಯಾಂಕ್ ಅಲ್ಲಿ ಪತ್ರ ವಾಪಸ್ ತಗೋಬೇಕು ಅಂದ್ರೆ ನನ್ ಸೈನ್ ಬೇಕಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ಇವರೆಲ್ಲ ಬರೀ ಸುಳ್ಳು ಹೇಳ್ತಾ ಇರೋದು ಅಂತ ಮನೋಜ ಹೇಳ್ಬೇಕಾದ್ರೆ, ಏನೋ ಮಾತೇನೆ ತಿರ್ವಾಗ್ತಾ ಇದೀರಾ? ನೀವ್ ನನ್ನ ಆಫೀಸಿಗೆ ಬಂದು ದುಡ್ಡು ತಗೊಂಡಿದ್ದು CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಆ ಎವಿಡೆನ್ಸ್ ಸಾಕಲ್ವಾ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಹೌದು ಅವ್ರು ದುಡ್ಡು ತಗೊಂಡಿದ್ದಾರೆ ಅಂತ ಡಾಕ್ಯುಮೆಂಟ್ ಪ್ರೂಫ್ ಏನಾದ್ರೂ ಇದೆಯಾ ಅಂತ ಶ್ರುತಿ ಕೇಳಿದಾಗ, ಅದಿಲ್ದೆ ನಾನ್ ದುಡ್ಡು ಕೊಟ್ಬಿಡ್ತೀನ ಅಂತ ಹೇಳಿ ಫೈನಾನ್ಷಿಯರ್ ಪ್ರೂಫ್ ನ ತೋರಿಸ್ತಾನೆ. ಅದನ್ನ ನೋಡಿ ಶ್ರುತಿನೂ ಶಾಕ್ ಆಗ್ತಾಳೆ. ಸರ್ ನನ್ಗೀಗ್ಲೂ ಕನ್ಫ್ಯೂಷನ್ ಆಗ್ತಾ ಇದೆ. ಬ್ಯಾಂಕ್ ಅಲ್ಲಿರೋ ಮನೆ ಪತ್ರನ ಬಿಡಿಸ್ಬೇಕು ಅಂದ್ರೆ ನಾನ್ ಸೈನ್ ಮಾಡ್ಬೇಕು, ಅದ್ ಹೇಗೆ ನನ್ ಸಿಗ್ನೇಚರ್ ಇಲ್ದಿರಾ ಇವ್ರು ಪತ್ರನ ತಗೊಂಡ್ ಬಂದ್ ಕೊಟ್ರು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ಅಪ್ಪ, ನೀವ್ ಸೈನ್ ಮಾಡ್ದೆ ಅವ್ರು ಹೇಗ್ ಡಾಕ್ಯುಮೆಂಟ್ ಕೊಡಕ್ ಆಗತ್ತೆ ಅಂತ ರವಿನು ಕೇಳ್ತಾನೆ. ಏನೋ ಪತ್ರ ಅದು ಇದು ಅಂತ ಹೇಳಿ ನಮ್ಮನ್ನ ಯಾಮಾರ್ಸಕ್ ನೋಡ್ತಿದ್ಯಾ ಅಂತ ಸೂರ್ಯ ಕೇಳ್ದಾಗ, ನಾನ್ ಯಾಕಪ್ಪ ಸುಮ್ನೆ ಫೇಕ್ ಆಗಿ ಡಾಕ್ಯುಮೆಂಟ್ ತಗೊಂಡ್ ಬರ್ಲಿ, ಪತ್ರನ ಅಡ ಇಡ್ಬೇಕಾದ್ರೆ ನಿಮ್ ಅಪ್ಪನೇ ಸೈನ್ ಮಾಡಿದ್ದಾರೆ ಅಂತ ಫೈನಾನ್ಷಿಯರ್ ಹೇಳ್ತಾರೆ. ಹಾಗೆ ಸೈನ್ ಮಾಡಿರೋ ಡಾಕ್ಯುಮೆಂಟ್ ತೋರಿಸ್ತಾರೆ. ಅದನ್ನ ನೋಡಿ ರಂಗನಾಥ್ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಇದು ನನ್ ಸಿಗ್ನೇಚರೇ, ಆದ್ರೆ ಇದನ್ನ ನಾನ್ ಮಾಡಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ ಪಾಪಿ, ಎಲ್ಲ ಗೊತ್ತಿದ್ದು ಈ ರೀತಿ ನಮ್ಮನ್ನ ಸಿಕ್ಕಾಕಿಸ್ಬಿಟ್ಟಲ್ಲ ಅಂತ ಶಾಂತಿ ಮನ್ಸಲ್ಲೇ ವಿಶಾಲನ್ನ ಬೈಕೊಂಡು ಅವಳನ್ನೇ ಗುರಾಯಿಸ್ತಿರ್ತಾಳೆ. ಮಾವ ಇದ್ರಲ್ಲಿ ಏನೋ ಚೀಟಿಂಗ್ ನಡೆದಿದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡಿ ಸರ್ ಇದು ನನ್ ಸಿಗ್ನೇಚರ್, ಆದ್ರೆ ನಾನ್ ಇದನ್ನ ಮಾಡಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನ್ ಸರ್ ಇದು, ಪತ್ರ ಇಟ್ಟು ಮತ್ತೆ ದುಡ್ಡು ತಗೊಂಡೋಗಿದ್ದೀರಾ, ಈಗ ಇದು ನನ್ ಸೈನ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ನನ್ನನ್ನೇ ನೋಡಿದ್ರೆ ನಿಮ್ಗೆ ಮುಟ್ಟಾಳಂತರ ಕಾಣಿಸುತ್ತಾ? 48 ಲಕ್ಷ ನನ್ಗೆ ಬರ್ಲಿಲ್ಲ ಅಂತಂದ್ರೆ ನನ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂತ ಫೈನಾನ್ಷಿಯರ್ ಹೆದರ್ಸ್ತಾನೆ. ಏಯ್ ನಾವ್ ಅಪ್ಪ ಸೈನ್ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ನಾನು ನಿಂದು ಮಾತು ಅಂತ ಸೂರ್ಯ ರೇಗಾಡ್ತಾನೆ. ವಿಶಾಲ ಮೇಡಮ್ ಇದ್ಯಾಕೋ ಸರಿ ಬರೋದಿಲ್ಲ, ನಿಮ್ಮನ್ನ ನಂಬಿ ನಾನ್ ದುಡ್ಡು ಕೊಟ್ಟಿದ್ದೆ, ಈಗ ನೋಡಿ ಮಾತನ್ನೇ ಮರೆಸ್ತಾ ಇದಾರೆ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಏನ್ ಸರ್ ನೀವು ನಮ್ ಮಾವ ಸೈನ್ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಮತ್ ಯಾಕೆ ಈ ರೀತಿ ಕೇಳ್ತಿದೀರಾ ಅಂತ ಮೀನಾ ಕೇಳಿದಾಗ, ಮತ್ತೆ ದುಡ್ಡು ಕೊಟ್ಟಿರೋರು ಸುಮ್ನೆ ಬಿಟ್ಬಿಡ್ತಾರ? ಇದಕ್ಕೆಲ್ಲ ಕಾರಣ ನೀನೆ. ನೀನ್ ನನ್ಗೆ ಈ ರೀತಿ ಮಾಡ್ಲಿಲ್ಲ ಅಂತ ಅಂದಿದ್ರೆ ನನ್ಗೆ ಏರಿಯಾದಲ್ಲಿ ಒಳ್ಳೆ ಹೆಸರಿರ್ತಿತ್ತು, ನಿನ್ನಿಂದಾಗಿ ನನ್ ಮರ್ಯಾದೆ ಹೋಯ್ತು. ಈಗ ದುಡ್ಡು ಕೊಟ್ಟಿರೋರು ಬಂದು ನನ್ನ ಹಿಡ್ಕೊಂಡಿದ್ದಾರೆ, ಈಗ ನಾನು ವಾಪಸ್ ಕೊಡಿಸ್ಲಿಲ್ಲ ಅಂತಂದ್ರೆ ಸುಮ್ನೆ ಬಿಡ್ತಾರ ಅಂತ ವಿಶಾಲು ಹೇಳ್ತಿರ್ತಾಳೆ. ಆಗ ಶಾಂತಿ ಮೀನನ್ನೇ ಗುರಾಯಿಸ್ತಿರ್ತಾಳೆ. ನೋಡಿ ನನ್ಗೆ ಅದೆಲ್ಲ ಗೊತ್ತಿಲ್ಲ, ನನ್ಗೆ ನನ್ ದುಡ್ಡು ವಾಪಸ್ ಬರ್ಬೇಕು, ಕೊಟ್ಟಿಲ್ಲ ಅಂತಂದ್ರೆ ಈ ಮನೇನ ನಾನು ಆಕ್ಷನ್ ಇಡ್ಬೇಕಾಗತ್ತೆ ಅಂತ ಫೈನಾನ್ಷಿಯರ್ ಹೇಳ್ತಾರೆ. ಏನು ಹರಾಜ್ಗ ಅಂತ ಶಾಂತಿ ಶಾಕ್ ಅಲ್ಲಿ ನೋಡ್ತಿರ್ತಾಳೆ. ನೋಡಿ ನಾನ್ ಸೈನ್ ಮಾಡ್ಲಿಲ್ಲ ಅಂತ ಅಂದ್ಮೇಲೆ ಅದ್ ಹೇಗಪ್ಪ ನಂದಾಗುತ್ತೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ನೋಡಿ ನೀವ್ ಸೈನ್ ಮಾಡಿದೀರಾ ಅಂತ ನಿಮ್ ಹೆಂಡತಿ ನಿಮ್ ಮಗನೇ ತಗೊಂಡ್ ಬಂದು ಪತ್ರನ ನನ್ ಕೊಟ್ಟಿದ್ದು ಅಂತ ಫೈನಾನ್ಷಿಯರ್ ಹೇಳ್ತಾರೆ. ಆಗ ಮನೆಯವರೆಲ್ರು ಶಾಂತಿ ಮತ್ತೆ ಮನೋಜನ್ನೇ ನೋಡ್ತಿರ್ತಾರೆ. ಅಪ್ಪ ತಪ್ಪು ಎಲ್ಲಿ ನಡೆದಿದೆ ಅಂತ ನನ್ಗೆ ಇವಾಗ ಗೊತ್ತಾಯ್ತಪ್ಪ ಅಂತ ಹೇಳ್ತಾ ಸೂರ್ಯ ಹೋಗಿ ಮನೋಜನ್ಗೆ ಹೊಡೆಯೋದಕ್ಕೆ ನೋಡ್ತಾನೆ. ಹೇಳೋ ಇದೆಲ್ಲ ನಿಂದೆ ಕೆಲ್ಸ ತಾನೆ ಅಂತ ಹೇಳ್ತಾ ಸೂರ್ಯ ಮನೋಜನ್ ಹೊಡಿಬೇಕಾದ್ರೆ, ಇಲ್ಲ ನಾನಲ್ಲ ಅಂತ ಮನೋಜ ವಾದ ಮಾಡ್ತಿರ್ತಾನೆ. ಏ ಮನೋಜ ನಿಜ ಹೇಳು, ಇಲ್ಲ ಅಂದ್ರೆ ನಾನು ಸೇರ್ಕೊಂಡು ಹೊಡಿತೀನಿ ಅಂತ ರವಿ ಹೇಳ್ತಿರ್ತಾನೆ.
ಹೇಳ್ತಾನೆ. ಆಗ ಮನೋಜ ಸೂರ್ಯ ಹೊಡೆಯೋದನ್ನ ತಡ್ಕೊಳಕ್ಕಾಗ್ದೆ ಸತ್ಯನ ಒಪ್ಕೊಂಡ್ಬಿಡ್ತಾನೆ. ನಾನೇ ಅಪ್ಪನ್ ಸೈನ್ ನ ಫೋರ್ಜರಿ ಮಾಡಿದ್ದು ಅಂತ ಹೇಳ್ಬಿಡ್ತಾನೆ. ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಶಾಕ್ ಆಗತ್ತೆ. ಏಯ್, ನಿನಗ್ ದುಡ್ಡು ಬೇಕು ಅಂತ ಹೇಳಿ ಅಪ್ಪನ್ ಸೈನ್ಗೆ ಫೋರ್ಜರಿ ಮಾಡಿದ್ಯೇನೋ ಅಂತ ರವಿ ಮನೋಜನ್ ಕತ್ತಿನ ಪಟ್ಟಿ ಕೈ ಹಾಕ್ದಾಗ, ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು ಅಮ್ಮನೇ ಕೊಡೋ ಅಂತ ಮನೋಜ ಹೇಳ್ದಾಗ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಆಗ ರಂಗನಾಥ್ ಅವರು ಶಾಂತಿ ಹತ್ರ ಬಂದು ನಿನ್ ಮಗ ಹೇಳ್ತಿರೋದ್ ನಿಜನಾ ಅಂತ ಕೇಳಿದಾಗ ಶಾಂತಿ ತಲೆ ತಗ್ಗಿಸ್ಕೊಂಡ್ ನಿಂತ್ಕೋತಾಳೆ. ಅದ್ರಿಂದ ರಂಗನಾಥ್ ಅವ್ರಿಗೆ ದೊಡ್ಡ ಶಾಕ್ ಆಗತ್ತೆ. ಯಾಕೋ ಯಾಕೋ ಮನೆ ಹಾಳ ಈ ರೀತಿ ಮಾಡ್ದೆ ಅಂತ ಹೇಳಿ ರಂಗನಾಥ್ ಅವರು ಮನೋಜನ್ಗೆ ಚೆನ್ನಾಗಿ ಹೊಡಿತಾರೆ. ನೋಡಿ, ನಿಮ್ ಮಗನ್ಗೆ ನೀವ್ ಹೆಂಗಾದ್ರೂ ಹೊಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ಗೆ ನನ್ ದುಡ್ಡು ವಾಪಸ್ ಬೇಕು. ಬರ್ಲಿಲ್ಲ ಅಂತಂದ್ರೆ ಈ ಮನೆನ ಹರಾಜ್ಗಿಡ್ತೀನಿ, ಹುಷಾರ್ ಅಂತ ಹೇಳಿ ಆ ಫೈನಾನ್ಷಿಯರ್ ವಿಶಾಲಾಕ್ಷಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಕಣ್ಮುಂದೆ ಈ ರೀತಿ ಎಲ್ಲ ಆಗ್ತಿರೋದನ್ನ ನೋಡಿ ರಂಗನಾಥ್ ಅವ್ರ ಮನ್ಸು ಒಡೆದೋಗತ್ತೆ. ಹಾಗೆ ಕುಸ್ತು ಕೆಳಗಡೆ ಕುತ್ಕೊಂಡ್ಬಿಡ್ತಾರೆ. ಆಗ ಸೂರ್ಯ, ರವಿ ಎಲ್ರೂ ಹೋಗಿ ರಂಗನಾಥ್ ಅವ್ರನ್ನ ಸಮಾಧಾನ ಮಾಡ್ತಿರ್ತಾರೆ. ಶಾಂತಿ ಮಾತ್ರ ತಾನ್ ಮಾಡಿದ್ದು ತಪ್ಪು ಅಂತ ಅರ್ಥ ಆಗಿ ಕಣ್ಣೀರಾಗ್ತಾ ನಿಂತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.